ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇವಲ 10 ದಿನಗಳ ಅಂತರದಲ್ಲಿ ಮತ್ತೊಂದು ಕಾಡಾನೆಯನ್ನು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನಲ್ಲಿ ಸೆರೆ ಹಿಡಿಯಲಾಗಿದೆ. ಜನರಿಗೆ ಉಪಟಳವನ್ನು ನೀಡ್ತಾ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಭಾನುವಾರ ಬೆಳಿಗ್ಗೆ ಕಾರ್ಯಾಚರಣೆಯನ್ನು ಶುರು ಮಾಡಿದಂಥ ಅರಣ್ಯ ಸಿಬ್ಬಂದಿಗಳಿಗೆ ಸಂಜೆ ಹೊತ್ತಿಗೆ ಈ ಒಂಟಿ ಸಲಗ ಸೆರೆಯಾಗಿದೆ. ಇದೇ ಮಾರ್ಚ್ ತಿಂಗಳ 22 ದಿನಗಳ ಅವಧಿಯಲ್ಲಿ ಬರೋಬ್ಬರಿ 3 ಜನರು ಕಾಡಾನೆ ದಾಳಿಗೆ ತುತ್ತಾಗಿ ಮೃತಪಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಅರಣ್ಯ ಸಿಬ್ಬಂದಿಗಳು ಈ ಕಾಡಾನೆಗಳನ್ನ ಉಪಟಳವನ್ನು ನೀಡ್ತಿರೋಂಥ ಕಾಡಾನೆಗಳನ್ನ ಹಿಡಿಲೇಬೇಕು ಅಂತ ಭಾನುವಾರ ಬೆಳಿಗ್ಗೆ ಕಾರ್ಯಾಚರಣೆ ಶುರು ಮಾಡಿದರು. ಈ ತಿಂಗಳಲ್ಲಿ ಸೆರೆಯಾದಂಥ 2ನೇ ಕಾಡಾನೆ ಇದಾಗಿದೆ. ವಿರಾಜಪೇಟೆ ತಾಲೂಕು ಸಿದ್ದಾಪುರ ಇಲ್ಲಿನ ಕಾಫಿ ತೋಟಗಳಲ್ಲಿ ಬೀಡಿ ಬಿಟ್ಟಿದ್ದ ಕಾಡಾನೆಯೊಂದನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಭಾನುವಾರ ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿದಿದ್ದಾರೆ. ಕುಕ್ಲೂರು ಗ್ರಾಮದಲ್ಲಿ ಬೀಡಿ ಬಿಟ್ಟಿದ್ದ ಕಾಡಾನೆಯೊಂದನ್ನು ಮೊದಲಿಗೆ ಗುರುತಿಸಲಾಯಿತು. ಅಂದಾಜು ಸುಮಾರು 35 ವರ್ಷ ಪ್ರಾಯದ ಈ ಒಂದು ಒಂಟಿ ಸಲಗವನ್ನು ಸೆರೆ ಹಿಡಿಯಲಾಗಿದೆ. ಈ ಒಂಟಿ ಸಲಗವನ್ನು ಸೆರೆ ಹಿಡಿಯಲು ಮತ್ತಿಗೋಡು ಸಾಕಣೆ ಶಿಬಿರದಿಂದ ಕ್ಯಾಪ್ಟನ್ ಅಭಿಮನ್ಯು, ಮಹೇಂದ್ರ, ಶ್ರೀಕಂಠ, ಭೀಮಾ ಈ 4 ಆನೆಗಳು ಬಂದರೆ, ದುಬಾರೆ ಸಾಕಣೆ ಶಿಬಿರದಿಂದ ಕಂಜನ್ ಬಂದಿದ್ದ ಹಾಗೂ ಹಾರಂಗಿ ಸಾಕಣೆ ಶಿಬಿರದಿಂದ ಲಕ್ಷ್ಮಣ ಸೇರಿ ಒಟ್ಟು 6 ಸಾಕಣೆಗಳನ್ನ ಈ ಕಾರ್ಯಾಚರಣೆಯಲ್ಲಿ ಬಳಸಿಕೊಳ್ಳಲಾಗಿತ್ತು. ಈ ಬಾರಿಯೂ 110ಕ್ಕೂ ಅಧಿಕ ಅರಣ್ಯ ಸಿಬ್ಬಂದಿಗಳು ಇದ್ದರು. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು. ಎಲ್ಲರ ಸಹಕಾರದ ಮೇರೆಗೆ ಈ ಒಂದು ಒಂಟಿ ಸಲಗವನ್ನು ಸೆರೆ ಹಿಡಿಯಲಾಗಿದೆ. ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಲ್ ಅವರಿದ್ದರೆ, DCFಗಳಾದ ಜಗನ್ನಾಥ್ ಅವರಿದ್ದರು, ಅಭಿಷೇಕ್ ಅವರಿದ್ದರು, ACF ಗೋಪಾಲ್ ಅವರಿದ್ದರು, ಸೆಂಥಿಲ್ ಕುಮಾರು, ಹೀಗೆ ಅನೇಕ ಅರಣ್ಯ ಸಿಬ್ಬಂದಿಗಳು ಎಲ್ಲರೂ ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು. ಈ 6 ಸಾಕಣೆಗಳ ಮೇರೆಗೆ ಮತ್ತು ಅರಣ್ಯ ಸಿಬ್ಬಂದಿಗಳ ಮೇರೆಗೆ ಎಲ್ಲರ ಸಹಕಾರದಿಂದ ಈ ಒಂದು ಆನೆಯನ್ನು ಸೆರೆ ಹಿಡಿಯಲಾಯಿತು. ತದನಂತರ ಈ ಒಂದು ಒಂಟಿ ಸಲಗವನ್ನು ಮತ್ತಿಗೋಡು ಸಾಕಣೆ ಶಿಬಿರಕ್ಕೆ ಸ್ಥಳಾಂತರಿಸಲಾಗಿದೆ ಎನ್ನುವ ಮಾಹಿತಿ ಕೂಡ ಇದೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಕಥಾಂಧರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಲೋ